ಅದು ಮಹಾರಮಣೀಯ ತರವಂತದರೊಳಿದ್ದುದು ಶುದ್ಧ ಭೋಗಾಸ್ಪದರು ಯಕ್ಷೋ ರಕ್ಷಗಂಧರ್ವಾಪ್ಸರೋ ನಿಕರ ಕುದುರೆ ರಥ ಗಜಪತ್ತಿ ನಿರ್ಘೋಷದಲ್ಲಿ ಬೆಬ್ಬಳೆಯಾಯ್ತು ಬೀಳಂಬದ ವಿಘಾತಿಗೆ ಸಿಲುಕಿ ತೆತ್ತುದು ಸಕಲ ವಸ್ತುಗಳ ದೊರಕಿತಲ್ಲಿಯ ಪೂರ್ವವಸ್ತೋತ್ಕರ ಸಮುದ್ರ ದ್ವೀಪ ಪರ್ಯಂತರ ನಡೆದ 9,000 ಯೋಜನಾಂತರವಾ ತಿರುಗಿದನು ಭದ್ರಾಶ್ವಕವನಾಕರಿಸಿ ಬಡಗಲು ನಡೆದರಲ್ಲಿಯ ಗಿರಿಯ ಕಂಡರು ಹತ್ತಿದರು ಹರುಷದಲ್ಲಿ ಬೊಬ್ಬಿಡುತ್ತಾ ನೀಲಗಿರಿಯಗ್ರದಲ್ಲಿ ಬಿಟ್ಟುದು ಪಾಳೆಯವು ಬೊಬ್ಬೆಯಲಿ ದಿಕ್ಕಿನ ಮೂಲೆ ಬಿರಿದುದು ಜರಿದ ವದ್ರಿಗಳೇನನು ಸುರುವೆನು ಮೇಲು ದುರ್ಗದ ಸಂದಿಗುಂದಿಯೊಳಾಳು ಹರಿದುದು ಸೂರೆಗೊಂಡು ವಿಶಾಲ ವಸ್ತುವ ತಂದರಲ್ಲಿದ್ದರಸುಗಳ ಗೆಲಿದು 2,000 ಮತ್ತೆರಡು 1,000 ರಮ್ಯಕ ಭೂಮಿಗಿಳಿದರು ಹೊಕ್ಕರ ನೆಲನ ಅರಸ ಕೇಳಲ್ಲಲ್ಲಿ ಸುಮನೋಹರದ ವಸ್ತುವ ಕೊಂಡು 9,000 ಸುತ್ತಿ ಬಂದರು ಗೆಲಿದು ಗರ್ವಿತರ ಅರಸ ಕೇಳಲ್ಲಿಂದ ಬಡಗಲು ಹರಿದು ಬಿಟ್ಟರು ಹತ್ತಿದರು ಬೇಸರದ ಕಲುದರಿಗಳಲ್ಲಿ ಬಹಳ ಶ್ವೇತ ಪರ್ವತವಾ ಗಿರಿಯ ತುದಿಗಳ ತೋಟದಲ್ಲಿ ಗೌಹರದ ಕೊಳ್ಳದ ಕೋಹಿನಲಿ ಹೊಕ್ಕಿರಿದು ಶೋಧಿಸಿಕೊಂಡರಲ್ಲಿಯ ಸಾರ ವಸ್ತುಗಳ ಅದು ಬಹಳ ರಮಣೀಯ ಪ್ರದೇಶ. ಅಲ್ಲಿ ಭೋಗದಲ್ಲೇ ಮಗ್ನರಾದ ಯಕ್ಷ ರಾಕ್ಷಸ ಗಂಧರ್ವ ಅಪ್ಸರೆಯರು ಮೊದಲಾದವರಿದ್ದರು. ಚತುರಂಗ ಸೈನ್ಯದ ಘರ್ಜನೆಗೆ ಅವರು ದಿಗ್ಭ್ರಾಂತಿಗೊಂಡರು. ಭಯದಿಂದ ತಮ್ಮಲ್ಲಿದ್ದ ಎಲ್ಲ ವಸ್ತುಗಳನ್ನು ಅರ್ಜುನನಿಗೆ ಕೊಟ್ಟರು. ಅಲ್ಲಿ ಅಪೂರ್ವ ವಸ್ತುಗಳು ದೊರಕಿದವು. ಸಮುದ್ರದವರೆಗೂ 9,000 ಯೋಜನ ನಡೆದು ಭದ್ರಾಶ್ವವನ್ನು ಬಿಟ್ಟು ನಡೆದು ಅಲ್ಲಿಂದ ನೀಲಗಿರಿಯನ್ನು ಕಂಡರು. ಅದನ್ನು ಘರ್ಜಿಸುತ್ತಾ ಹತ್ತಿದರು. ನೀಲಗಿರಿಯನ್ನು ಹತ್ತಿ ಬೀಡು ಬಿಟ್ಟರು. ಅವರ ಬೊಬ್ಬೆಗೆ ದಿಕ್ಕುಗಳು ಬಿರಿದು ಹೋದವು, ಬೆಟ್ಟಗಳು ಜರಿದವು. ಆ ಪರ್ವತದ ಸಂದಿಗೊಂದಿಗಳಲ್ಲಿದ್ದ ರಾಜರ ಕೋಟೆಗಳನ್ನು ಸೂರೆ ಮಾಡಿ ಅಪಾರ ವಸ್ತುಗಳನ್ನು ತಂದರು. 2,000 ಚದರ ಯೋಜನದ ಆ ಪ್ರದೇಶವನ್ನು ನಿಗ್ರಹ ಮಾಡಿ ರಮ್ಯಕ ವರ್ಷಕ್ಕೆ ಬಂದರು. ಅಲ್ಲಿ ಗರ್ವಿತರಾದ ರಾಜರನ್ನು ಗೆದ್ದು ಅನೇಕ ಮನೋಹರ ವಸ್ತುಗಳನ್ನು ಸಂಗ್ರಹಿಸಿದರು. ರಮ್ಯಕದಿಂದ ಉತ್ತರಕ್ಕೆ ಹೊರಟು ಕಲ್ಲಿನ ದರಿಗಳಲ್ಲಿ ಶ್ವೇತಪರ್ವತವನ್ನು ಹತ್ತಿದರು. ಆ ಪರ್ವತ ಶ್ರೇಣಿಯ ವನಗಳು ಕಾಡು ಗುಹೆ ಕೊಳಗಳಲ್ಲಿ ಹೊಕ್ಕು ಯುದ್ಧದಲ್ಲಿ ಉತ್ತಮ ವಸ್ತುಗಳನ್ನು ತೆಗೆದುಕೊಂಡರು.